ಬೇಸುವ ಕಲ್ಲಿಗಿನ ಮುಂದ ನೀ ಮುಂದ ಸಣ್ಣ ಬಿದರಿನ ಮರ ಮುಂದ ಸಣ್ಣ ಬಿದರಿನ ಮರ ಮುಂದ ಇಟ್ಟಕೊಂಡು ನೆನದೇನೋ ತಾಯಿ ತಂದೀನ ನೆನದೇನೋ ತಾಯಿ ತಂದೀನ ಹೇಳುತ್ತಲೇ ಎದ್ದು ಯಾರ್ಯಾರ ನೆನೆಯಲಿ ಎಳ್ಳು ತಿರುಗಿ ಬೆಳೆಯೋಳ ಎಳ್ಳು ತಿರುಗಿ ಬೆಳೆಯೋಳ ಭೂಮಿ ತಾಯಿನ ಎದ್ದೊಂದ ಗಳಿಗೆ ನೆನದೇನ ಎದ್ದೊಂದ ಗಳಿಗೆ ನೆನದೇನ ಬಾಗಾದಿ ಬಲಕಿರಲಿ ವೈರಿ ತಾಯಿಡಕಿರಲಿ ಚಾಡಿ ನನ್ನ ಮನೆಯ ಎದುರಿರಲಿ ಚಾಡಿ ನನ್ನ ಮನೆಯ ಎದುರಿರಲಿ ಬಲ ಭೀಮಾ ದೇವ ನನ್ನ ಮ್ಯಾಗ ದಯವಿರಲಿ ದೇವ ನನ್ನ ಮ್ಯಾಲ ದಯವಿರಲಿ ಆದಾವ ನಮ್ಮ ತಾಳ ಉಳುದಾವ ನಮ್ಮ ಹಾಡ ಈಗ ಸಾಕವ್ವ ನಿನ ಕಲ್ಲ ಈಗ ಸಾಕವ್ವ ನಿನ ಕಲ್ಲ ಕೈಯಾನ ಹಾಕಿ ದುಂಗೂರ ಸವುದಾವ ಹಾಕಿ ದುಂಗೂರ ಸವುದಾವ. ಅವಾಗ ಬೀಸುವುದನ್ನು ನಿಲ್ಲಿಸಿ ನಮ್ಮ ತಾಯಿ ಹಿಟ್ಟು ಬೇರೆ ಮಾಡಿ ನುಚ್ಚು ಬೇರೆ ಮಾಡಿ ಅಂಬ್ಲಿ ಮಾಡಿ ರೊಟ್ಟಿ ಮಾಡಿ ದೊಡ್ಡದೊಂದು ಹುಳುಪಲ್ಲೆ ಗಡಿಗೆ ಮಾಡಿಕೊಂಡು ಮುಂದೆ ಪಡಸಾಲೆ ಕೂತ್ಕೊಂಡು ಎಲ್ಲರೂ ಸೇರಿ ಖುಷಿಯಿಂದ ಊಟ ಮಾಡ್ತಿದ್ವಿ. ಬಹುಶಃ ಇವತ್ತು ಈ ಕೂಡು ಕುಟುಂಬಗಳು ಇಲ್ಲ. ಇವತ್ತು ಕನಿಷ್ಠ ಮನ್ಯಾಗ 10-20 ಜನ ಅಂತ ಇರ್ತಿದ್ರು. ಅವರೆಲ್ಲವೂ ಸಂಖ್ಯೆ ಎಲ್ಲವೂ 20 ಹೋಗಿ ಇವತ್ತು 2ಕ್ಕೆ ಬಂದುಬಿಟ್ಟಿವಿ. 2ರೊಳಗನೆ ಇವತ್ತು ಗಂಡ ಹೆಂಡತಿ ಕೂಡಿದಾರಪ್ಪ ಅಂದ್ರೆ ದೊಡ್ಡ ಸಂಸಾರ ಅನ್ನುವಂಥ ಸ್ಥಿತಿಗೆ ನಾವು ಬಂದುಬಿಟ್ಟಿವಿ. ಇದು ನಮ್ಮ ಸಂಸ್ಕೃತಿ ಅಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ನಾವೆಲ್ಲ ಜನಪದರು ದೈವರನ್ನ ನಂಬಿದವರು. ಇವತ್ತು ದಂಡಿಗೋಗತ್ತೇನೆ ರಂಗ ಬಂಡಿ ಸುದ್ದ ಮಾಡೇ ಬಡಿಗ್ಯಾರ ಅಣ್ಣಯ್ಯನ ಕರೆದೋತಾ ಹೇಳ್ಯಾಳ ಬಂಡಿಯ ಸುದ್ದ ಮಾಡ ನೀನ ದಂಡಿಗೋಗತ್ತೇನೆ ರಂಗ ಬಂಡಿ ಸುದ್ದ ಮಾಡೇ ಸೋಲಿಂಗ ದ್ಯಾಮವ್ವ ನಿನ್ನ ಗುಡಿಯ ದುರ್ಗವ್ವ ನಿನ್ನ ಗುಡಿಯ ಹೊಸ ಗುಡಿಯ ಯಾರ ಕಟ್ಟಿಸ್ಯಾರೆ ಮಾನೇವ ಉಣುವಂತ ರೈತರೇ ಸೋಲಿಂಗ. ನೋಡ್ರಿ ನಮ್ಮ ತಾಯಂದಿರು ವಾದಿಗವಾದ ಬಿದ್ದು ಅಲ್ಲಿ ಹಾಡನ್ನು ಹೇಳ್ತಿದ್ರು. ಅವ್ರಿಗೆ ಯಾವ ಬಹುಮಾನ ಸರ್ಟಿಫಿಕೇಟು ಯಾವುದಕ್ಕೆ ಬೇಕಾಗಿದ್ದಿಲ್ಲ. ಆದ್ರೆ ಆ ಓಣಿನವರು ಈ ಓಣಿನವರು ಆ ಕೇರಿಯವರು ಈ ಕೇರಿಯವರು ಕೂಡ್ಕೊಂಡು ಅಲ್ಲಿ ದೇವ್ರ ಮುಂದೆ ಹಾಡುಗಳನ್ನ ಹೇಳ್ತಿದ್ರಲ್ಲ, ಇದು ಜನಪದ. ಇದು ಬಾಯಿಂದ ಬಾಯಿಗೆ ಬಂದಿರತಕ್ಕಂಥದ್ದು. ಇದನ್ನು ಯಾವ ಯೂನಿವರ್ಸಿಟಿಗೆ ಹೋಗಿ ನಮ್ಮಂಗ PhD MA ಮಾಡಿದವರಲ್ಲ, ತಮ್ಮ ಜೀವನಾನುಭವಗಳನ್ನ ಹಲಗೆಯ ಹಿಡಿದಿಲ್ಲ ಬಳಪದಿ ಬರೆದಿಲ್ಲ ಶಿವ ನಮಗ ಎದಿಯಾಗ ಬಂದು ನುಡಿಸ್ಯಾನ.